ಏನು ಬ್ಲಡ್ ಅಂದ್ರೆ ಒಂದು ಸೆಲ್, ಆರ್ಗನ್ ಸಿಸ್ಟಮ್ ಇಷ್ಟೊತ್ತವರೆಗೂ ಹೇಳಿದ್ನಲ್ಲ, ಯಾವ್ದು ಅದ್ರಲ್ಲಿ? ಟಿಶ್ಯೂನೋ ಆರ್ಗನ್ನೋ ಬೋರ್ಡ್ ಮೇಲೆ ಹಾಕಿದೀವಿ. ಇದೊಂದು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ. ಟಿಶ್ಯೂ ಅಲ್ಲೇ ಅಂದ್ರೆ ಅಂಗಾಂಶಗಳಲ್ಲೇ 4 ತರ ಬರುತ್ತೆ. ಅನುಲೇಪಕ ಅಂಗಾಂಶ, ನರಾಂಗಾಂಶ, ಸಂಯೋಜಕ ಅಂಗಾಂಶ, ಆ ಥರ ಎಲ್ಲ ಬರುತ್ತೆ. ನಮ್ಮ ಬ್ಲಡ್ಡು ಒಂದು ದ್ರವಯುಕ್ತವಾಗಿರೋ ಕನೆಕ್ಟಿವ್ ಟಿಶ್ಯೂ. ಕನೆಕ್ಟಿವ್ ಟಿಶ್ಯೂ ಅಂತ ಏನು ಕರಿತೀವಿ? ನಮ್ಮ ಬ್ಲಡ್ ಇಲ್ಲದೆ ಇರೋ ಜಾಗ ಎಲ್ಲಿದೆ? ಹೇರು ಮತ್ತೆ ನೈಲ್. ಅದಷ್ಟು ಬಿಟ್ರೆ ನಮ್ಮ ಬಾಡಿಯಲ್ಲಿ ಎಲ್ಲಾ ಕಡೆ ಬ್ಲಡ್ ಇದೆ ಅಲ್ವಾ? ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕನೆಕ್ಟ್ ಮಾಡ್ತಿರೋದೆ ಬ್ಲಡ್. ಮೂಳೆ ಅಂದ್ರೆ ನರಗಳು, ಮೂಳೆಗಳು, ಅದು ಬಿಟ್ರೆ ಬ್ಲಡ್ ಕೂಡ. ಈಗ ಫಾರ್ ಎಕ್ಸಾಂಪಲ್ ನಾವು ಉಸಿರಾಡೋ ಗಾಳಿ ಇಲ್ಲಿ ಎಲ್ಲಿ ಶ್ವಾಸಕೋಶದಲ್ಲಿ ಇರುತ್ತೆ ಆಕ್ಸಿಜನ್ನು. ಅದನ್ನ ತಗೊಂಡು ನಮಗೆ ಕಾಲಲ್ಲೂ ಎಲ್ಲಾ ಜೀವಕೋಶಗಳು ಇರುತ್ತೆ, ಹೌದಲ್ವಾ? ಆ ಜೀವಕೋಶಗಳಿಗೂ ಆಕ್ಸಿಜನ್ ಬೇಕಾಗಿರುತ್ತೆ. ಅದು ಹೆಂಗ್ ಹೋಗುತ್ತೆ? ಹಾರ್ಕೊಂಡು ಹೋಗುತ್ತಾ? ಇಲ್ಲ. ಈ ಬ್ಲಡ್ ತಗೊಂಡೋಗಿ ನಮಗೆ ಎಲ್ಲಾ ಸೆಲ್ಸ್ಗೂ, ನಮ್ಮ ಬಾಡಿಯಲ್ಲಿರೋ ಎಲ್ಲಾ ಸೆಲ್ಸ್ಗೂ ತಗೊಂಡೋಗಿ ಡೆಲಿವರಿ ಬಾಯ್ ತರ ಇದು ಎಲ್ಲ ತಗೊಂಡೋಗಿ ಡೆಲಿವರಿ ಮಾಡಿ ಬರುತ್ತೆ. ನಮ್ಮ ಬಾಡಿಯಲ್ಲಿ ಅರೌಂಡ್ ಮ್ಯಾಕ್ಸಿಮಮ್ ಇದು ಅಪ್ರಾಕ್ಸಿಮೇಟ್ ಆಗಿ 37.2 ಟ್ರಿಲಿಯನ್ ಜೀವಕೋಶಗಳಿವೆ. 1, 2 ಅಲ್ಲ, 37.2 ಟ್ರಿಲಿಯನ್ ಜೀವಕೋಶಗಳು ಇದೆ. ಆ ಎಲ್ಲಾ ಜೀವಕೋಶಗಳಿಗೂ ನಾವೇನು ಉಸಿರಾಡ್ತೀವೋ ಅಂತ ಗಾಳಿ ಒಳಗಡೆ ಇನ್ಹೇಲ್ ಮಾಡ್ತೀವೋ ಆಗ ಆಕ್ಸಿಜನ್ ಹೋಗುತ್ತೆ ಅಲ್ವಾ? ಆ ಆಕ್ಸಿಜನ್ನು ನಾವು ಇಷ್ಟು ಜೀವಕೋಶಗಳಿಗೆ ತಲುಪಬೇಕು. ಅಷ್ಟು ಜೀವಕೋಶಗಳಿಗೆ ತಲುಪಬೇಕು ಅಂದ್ರೆ ಆ ಕೆಲಸ ಮಾಡೋದು ಯಾರು? ಬ್ಲಡ್.